KWJ ಅಧಿಕಾರದ ಚುಕ್ಕಾಣಿ ಹಿಡಿದ ಸಂದರ್ಭದಲ್ಲಿ ನಾವು ನೀವೆಲ್ಲರಿಗೂ ಸಂಘಟನೆ ಒಳಗಡೆ ಇರುವಂತರಿಗೆ ಗೊತ್ತಿತ್ತು ಏನಿದೆ ಏನೆಲ್ಲ ಆಗಿದೆ ಸಂಘಟನೆ. ಸುಮಾರು 93 ದಶಕಗಳನ್ನು 93 ವಸಂತಗಳನ್ನು ಕಂಡಿರುವಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅವತ್ತು ಕೇವಲ 4-5 ಜನರು ಹುಟ್ಟಾಕಿದಂಥ ಸಂಘಟನೆ ಇವತ್ತು ನಾಡಿನ ಉದ್ದಗಲಕ್ಕೆ 10,000ಕ್ಕೂ ಹೆಚ್ಚು ಜನರನ್ನ ಬಂದಿರುವಂಥ ಬೃಹತ್ ಸಂಘಟನೆಯಾಗಿ ಬೆಳೆದಿದೆ ಅಂದರೆ ಹೆಮ್ಮೆ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಅಭಿಮಾನ ಸಂಗತಿ. ಈ ಕಾರ್ಯಕ್ರಮದ ಮುನ್ನ ಬರುವಾಗ ನಮ್ಮ ಗಾಂಧಿ ಭವನದ ಎದುರುಗಡೆ ಒಂದು ಸಣ್ಣ ವಿಚಾರಕ್ಕೆ ಒಂದು ವಾಗ್ವಾದ ಕೂಡ ಆಯಿತು. ಅಂದ್ರೆ ಈ ಸಂಘಟನೆ ಬೇರು ಎಷ್ಟು ಆಳವಾಗಿದೆ ಅನ್ನೋದಕ್ಕೆ ಅದು ಉದಾಹರಣೆ. ಒಂದು ಸಣ್ಣ ತಪ್ಪನ್ನು ಕೂಡ KWJ ಸದಸ್ಯರು ಸಹಿಸೋದಿಲ್ಲ. ಈ ಸಂಘಟನೆ ಆ ಎತ್ತರಕ್ಕೆ ಬೆಳೆದು ಬಂದಿದೆ ಅಂದ್ರೆ ಅದರ ಹಿಂದೆ ಅನೇಕರ ಪರಿಶ್ರಮ ಇದೆ. ಇದು ಕೇವಲ ಶಿವಾನಂದಗೌಡರು ಬೆಳೆದಂತ ಸಂಘಟನೆ ಅಲ್ಲ. ಅವತ್ತಿನ ಕಾಲಘಟ್ಟದಿಂದ DV ಗುಂಡಪ್ಪನವರು ಹುಟ್ಟಾಕ್ತಂತ ಸಂಘಟನೆಯಿಂದ ಇವತ್ತು ಇದರ ನೇತೃತ್ವವನ್ನು ವಹಿಸಿದಂತರು ಅನೇಕರು ಮಹನೀಯರು. ಬಹುಶಃ ಒಟ್ಟರ್ಸೆ ರಘುರಾಮ್ ಶೆಟ್ಟರು ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಎಲ್ಲ ಹೈದರಾಬಾದ್ ಕರ್ನಾಟಕ ಅಥವಾ ಇದ್ರ ಕಲ್ಯಾಣ ಕರ್ನಾಟಕ ಈ ಕಡೆ ಎಲ್ಲ ಭಾಗದ ಜನರನ್ನ ಒಟ್ಟಿಗೆ ಈ ಒಂದು ತೆಕ್ಕೆಯಲ್ಲಿ ತರುವಂಥ ಪ್ರಯತ್ನವನ್ನು ಅವತ್ತಿನ ಕಾಲಘಟ್ಟದಲ್ಲಿ ಮಾಡದೆ ಹೋಗಿದ್ರೆ, ಅಥವಾ ಕಾದ್ರಿ ಶಾಮಣ್ಣ ಅವರು ಇದು ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ದಂಥ ಸಂಘಟನೆಯನ್ನ ಎಲ್ಲ ಕಡೆಗೆ ಮುಂಬೈ ಪ್ರಾಂತ್ಯಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿರುವಂಥ ಎಲ್ಲರನ್ನು ಇದರೊಳಗಡೆ ತರದೇ ಇದ್ರೆ ಬಹುಶಃ ಇಷ್ಟು ದೊಡ್ಡ ಸಂಘಟನೆಯಾಗಿ ಇದು ಬೆಳೆಯಲಿಕ್ಕೆ ಖಂಡಿತ ಸಾಧ್ಯ ಇರಲಿಲ್ಲ. ಇವತ್ತು ಯಾವುದೇ ಜಿಲ್ಲೆಗೆ ಹೋದರೆ ಯಾವುದೇ ತಾಲೂಕಿಗೆ ಹೋದರೂ ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಘಟನೆ ಇದೆ, ಜಿಲ್ಲಾ ಸಂಘಗಳಿದೆ, ಹಾಗೆ ತಾಲೂಕುಗಳ ಸಂಘಗಳಿದೆ. ಜಿಲ್ಲಾ ಸಂಘಗಳು ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ದಿಲೀಪ್ ಕುಂದರವಾಡಿಯಲ್ಲಿ ಮಾತನಾಡಿದ್ರು. ಅವರ ಜಿಲ್ಲೆ ಒಂದು ಬಿಟ್ಟು ಉಳಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಬೃಹತ್ತಾದ ಜಿಲ್ಲೆಯಾದಂಥ ದಿಲೀಪ್ ಕುಂದರವಾಡಿಯ ಜಿಲ್ಲೆಯಲ್ಲಿ ಒಂದು ಮಾದರಿ ಪತ್ರಿಕಾ ಭವನ ಆಗಬೇಕು ಅನ್ನೋದು ಎಲ್ಲರ ಕನಸು. ಆ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಯಶಸ್ಸಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಹಾಗೆ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಭವನಗಳಾಗಿವೆ. ಎಲ್ಲ ಏನು ಕಾಣಿಸುತ್ತೆ ಅಂದ್ರೆ ಇದು ಒಂದು ಸಂಘಟನೆಯ ಸಾಂಘಿಕ ಶಕ್ತಿ. ಇವತ್ತು ಅನೇಕರು ನಾವು ಮಾತನಾಡುವಾಗ ನಮ್ಮ ಹೂಗಾರವರು ವಿಶೇಷವಾಗಿ ಅದನ್ನ ಕನಸನ್ನ ಕಂಡವರು ಈ ಥರದ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಬಂದಿದೆ ಅಂತೇಳಿ ಅವರು ಭಾವನೆ ಸಿಕ್ಕು ಬಂದು ಮಾತನಾಡುವ ಸಂದರ್ಭದಲ್ಲಿ ಎಲ್ಲರನ್ನ ಒಳಗೊಳ್ಳುವ ಸಂಘಟನೆಯಾಗಿ ಕಾರ್ಯಕ್ರಮ ಆಗಲಿ ಅನ್ನುವಂಥ ಆಶಯವನ್ನಷ್ಟೇ ವ್ಯಕ್ತಪಡಿಸಿದ್ರು. ಆದರೆ ಇದ್ರ ಇಡೀ ಸಂಘಟನೆ ಹಿಂದೆ ನಿಂತು ನೀವು ನೋಡ್ತಾ ಇದ್ರೆ ಆಗಲಿಂದ ವೇದಿಕೆಗೂ ಕೂಡ ಬರದೆ ರೀತಿಯಾಗಿ ಕೆಲಸವನ್ನ ಮಾಡಿದ್ರೆ ಇಡೀ ಸಂಘಟನೆಯಲ್ಲಿ ಇದೇ ರೀತಿ ಆಗಬೇಕು ಅಂತೇಳಿ ಒಂದು ಕನಸನ್ನ ಕಂಡು ಅದಕ್ಕೊಂದು ರೂಪುರೇಷೆಯನ್ನ ನೀಡಿದಂಥವರು HP ಮದನಗೌಡರು. ನೋಡಿ ಈಗಲೂ ವೇದಿಕೆಗೆ ಬಂದಿಲ್ಲ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಮದನಗೌಡರಿಗೆ ಒಂದು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಹಾಗೆ ಹೂಗಾರ ಅವರು ಜೊತೆಗೆ ಅವರ ಜೊತೆ ಎಲ್ಲರೂ ಯಾರೆಲ್ಲ ದುಡಿದಿದ್ದಾರೆ ಹಗಲು ರಾತ್ರಿ ಬೇರೆ ಬೇರೆ ವಿಚಾರಗಳಿಗೆ ಅನೇಕ ವೈರುಧ್ಯಗಳು ಬಂತು, ಚರ್ಚೆಗಳಾಯಿತು. ನಿಮಗೆ ನೀವೇ ಅಭಿನಂದನೆ ಮಾಡ್ಕೊಳ್ಳೋದು ಬೇಕಿದೆಯಾ ಅನ್ನುವಂಥ ಪ್ರಶ್ನೆ ಬಂತು. ಆದರೆ ಯಾವ ವೇದಿಕೆಯಲ್ಲಿ ಈ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅನ್ನೋ ವಿಚಾರ ಬಂತು. ಆದರೆ ಎಲ್ಲಕ್ಕೂ ಒಂದು ಸಾಂಘಿಕವಾದ ಒಂದು ಪರಿಹಾರವನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನ ನಾವು ಈ ಸಂಘಟನೆ ದೃಷ್ಟಿಯಿಂದ ಮಾಡಿದ್ದೇವೆ. ಅದನ್ನ ಸೂಚ್ಯವಾಗಿ ನಮ್ಮ ಗುಂಡಪ್ಪನವರು ಅನೇಕ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟು ಕೂಡ ಕಟು ಸತ್ಯವಾದಂಥ ವಿಚಾರಗಳು. ಬಹುಶಃ KWJ ಒಳ ಹೊರಗು ಎರಡನ್ನೂ ಕಂಡವರು ಯಾರಾದ್ರೂ ಇದ್ರೆ ಅದು JN ಮೋಹನ್ ಅವರು. ನನಗೆ ಅನೇಕ ಸಂದರ್ಭಗಳಲ್ಲಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನಾವು ಮಾಡ್ತಾ ಹೋಗ್ತಾ ಇದ್ದಂಥ ಕೆಲಸಗಳನ್ನ ನೀವು ಸುಮ್ಮನೆ ಕೆಲಸಗಳನ್ನ ಮಾಡ್ತಾ ಇದ್ರಿ, ಆದ್ರೆ ಎಲ್ಲೂ ದಾಖಲೀಕರಣ ಮಾಡ್ತಾ ಇಲ್ಲ. ಇಂಥ ಕೆಲಸ ಒಂದು ಕಾಲಘಟ್ಟ ಒಂದು ಜನರೇಷನ್ ದಾಟಿದ್ರೆ ನೀವೆಲ್ಲ ಏನ್ ಮಾಡಿದ್ರಿ ಅಂತ ನಿಮ್ಗೆ ಮರ್ತೋಗಿರುತ್ತೆ, ಬೇರೆಯವ್ರಿಗೂ ಮರ್ತೋಗಿರುತ್ತೆ. ಅದರಿಂದ ಯಾವ ಕಾರಣಕ್ಕೂ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಒಂದು ಡಾಕ್ಯುಮೆಂಟೇಶನ್ ಮಾಡುವಂಥದ್ದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಒಂದು ಸಲಹೆ ಕೊಟ್ಟಂತವರು ಕೂಡ JN ಮೋಹನ್ ಅವರು. ಆ ಕಾರಣಕ್ಕಾಗಿ ಅದರ ಪರಿಣಾಮವಾಗಿ ಕೋವಿಡ್ ಕಥೆಗಳ ಪುಸ್ತಕ ಬಂತು. ಅದರ ಪರಿಣಾಮವಾಗಿ ಅಮೃತ ಬೀಜ ಅಂದ್ರೆ ಎಲ್ಲ ಸೀನಿಯರ್ ಜರ್ನಲಿಸ್ಟ್ಗಳಿಗೆ ಆನರ್ ಮಾಡಿದಂಥ ಅವರ ಅಭಿಪ್ರಾಯಗಳನ್ನು ದಾಖಲು ಮಾಡಿದಂಥ ಮನೆ ಮನೆಗೆ ಹೋಗಿ ಅಭಿಪ್ರಾಯಗಳನ್ನು ದಾಖಲು ಮಾಡಿದಂಥ ಪುಸ್ತಕಗಳನ್ನು ಒಂದು ಪುಸ್ತಕ ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ KWJ ಏನೇ ಕಾರ್ಯಕ್ರಮವನ್ನು ಮಾಡಿದರೆ ಅದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀವಿ. ಅದರ ಜೊತೆಗೆ ಅದಕ್ಕೆ ಪ್ರತಿ ಪತ್ರಕರ್ತ ಅಂತೇಳಿ ಆ ಸಂಚಿಕೆಯಲ್ಲಿ ಎಲ್ಲವನ್ನು ಕೂಡ ದಾಖಲೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ KWJ ಒಂದು ಸಮಗ್ರತೆಯನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಅನೇಕರು ಇದಕ್ಕೆ ಸಲಹೆಗಳನ್ನು ಕೊಡ್ತಾ ಬಂದಿದ್ದಾರೆ. ನಮ್ಮ ಮುಂದೆ
ಶಿವಾನಂದ ತಗಡೂರು ಅಷ್ಟೇ ಕಾಣ್ಬೋದು. ಆದರೆ ಅದರ ಬೆನ್ನ ಹಿಂದೆ 10 ಜನರ ಪರಿಶ್ರಮ ಇದೆ, 10 ಜನರ ಚಿಂತನೆ ಇದೆ, 10 ಜನರ ಶ್ರಮ ಇದೆ, 10 ಜನರ ಸಲಹೆಗಳನ್ನು ಕೊಟ್ಟಿದೆ. ನಮಗೆ ಯಾವತ್ತೂ ಕೂಡ ವೇದಿಕೆ ಬರೋದಿಲ್ಲ ಅಂತ ಹೇಳಿ ನಮ್ಮ ಬೆನ್ನ ಹಿಂದೆ ನಿಂತು ಕೆಲಸ ಮಾಡುವಂತಹ ಪಡೆಯೇ ನಮ್ಮ ಜೊತೆ ಇದೆ. ಇಲ್ಲೇ ನಮ್ಮ ಶಿವರಾಜ್ ಇದ್ದಾನೆ, ಎಲ್ಲೋದ್ರೂ ಕೂಡ ಬ್ಯಾನರ್ ಇಟ್ಕೊಂಡು ಬರ್ತಾನೆ. ಒಂದು ಮನೆಗೆ ಹೋಗುವಂತ KWJ ಮನೆಗೆ ಹೋಗುವಂತ ಕಾರ್ಯಕ್ರಮದಲ್ಲಿ ಇಲ್ಲೇ ನಮ್ಮ ಸದಾಶಿವ ಶೆಣೈ ಅವರಿದ್ದಾರೆ. ಅವರು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಅನೇಕ ಕಡೆ ಬಂದಿದ್ದಾರೆ. ಕೆ ಸತ್ಯನಾರಾಯಣ ಅಂತ ಮನೆಗೆ ಹೋಗಿದ್ವಿ. ಅವ್ರ ಮನೆಗೆ ಹೋಗಿ ಅವ್ರ ಇಡೀ ಜೀವ ನಾವು ಅವ್ರಿಗೆ ಆನರ್ ಮಾಡಿ ಬರುವಾಗ ಅವರ ಅಭಿಪ್ರಾಯ ಹೇಳಿದ್ರು. ಯೂಟ್ಯೂಬ್ನಲ್ಲಿ ನಾವು ಹಾಕಿದ್ದೇವೆ. ಕನ್ನಡಪ್ರಭ ಪತ್ರಿಕೆಗೆ ಹೆಸರ ಟೈಟಲ್ ಅಂತ ಸೂಚನೆ ಮಾಡಿದ್ದು ನಾನು. ಒಂದು ಹೋಟೆಲ್ ನಾನು ಕಾಫಿ ಕುಡಿತಾ ಹೇಳಿದೆ, ಅದೇ ಕನ್ನಡಪ್ರಭ ಪತ್ರಿಕೆ ಆಯಿತು ಅಂತ ಹೇಳಿದ್ದು. ಇಲ್ಲೇ ನಮ್ಮ ಸದಾಶಿವ ಶೆಣೈ ಅವರು ಅದಕ್ಕೆ ಸಾಕ್ಷಿ ಇದ್ದಾರೆ. ಆ ಥರದ ಅನೇಕ ಘಟನೆಗಳು ಬೇರೆ ಬೇರೆ. ಪಿ ರಾಮಾಯಣ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಯಿತು. ಆ ಸಂದರ್ಭದಲ್ಲಿ ಅನೇಕ ಹಿರಿಯ ಪತ್ರಕರ್ತರು ಕೂಡ ಬಂದಿದ್ರು. ಹೀಗೆ ತುಂಬಾ ಜನರ ಮನೆಗಳಿಗೆ ಹೋಗುವ ಸಂದರ್ಭದಲ್ಲಿ ಅನೇಕ ಅನುಭವಗಳಾಗಿದೆ. ವೆಂಕಟೇಶ್ ಭಟ್ ಅಂತೇಳಿ ನಮ್ಮ ದೇವರಾಜ್ ಇದ್ದಾರೆ, ನಮ್ಮ ಲೋಕೇಶ್ ದೇವರಾಜ್, ಎಲ್ಲರೂ ನಮ್ಮ ಇಡೀ ಅಷ್ಟೇ ಒಳ್ಳೆ ಎಲ್ಲರೂ ಹೋಗಿದ್ವಿ. ಅವ್ರ ಮನೆಗೆ ಹೋಗಿ ಆನರ್ ಮಾಡಿ ಈಚೆ ಬರುವಾಗ ಅವರ ಪತ್ನಿ ಬಂದು ಕಿವಿಯಲ್ಲಿ ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಾವು ಸಾರ್ಥಕ ಕ್ಷಣ ಸರ್ ನೀವು ಎಲ್ಲ ನಮ್ಮ ಮನೆಗೆ ಬಂದೋಗಿದ್ದು ಅಂತ. ಯಾಕೆ ಅಂತ ಕೇಳಿದ್ರೆ ನಮ್ಮ ಮನೆಯವರಿಗೆ ಅವರ ಜೀವನದಲ್ಲಿ ಮೊದಲ ಶಾಲು ನೀವು ಹಾಕಿದ್ದು. ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ 41 ವರ್ಷ ಕೆಲಸ ಮಾಡಿದರೆ, 41 ವರ್ಷ ಕೆಲಸ ಮಾಡಿ ನಿವೃತ್ತ ಜೀವನ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅವರು ಆ ನಿವೃತ್ತ ಜೀವನದಲ್ಲೇ ಒಂದು ಸೋರು ಮನೆ ಒಳಗಡೆ ಜೀವನ ಮಾಡ್ತಾ ಇದ್ದಾರೆ. ಅಂತ ಮನೆಗೆ ನಾವು ಹುಡುಕೊಂಡು ಹೋಯ್ತು. ಹಾಗಾಗಿ ಈ ತರದ ಅನೇಕ ಪತ್ರಕರ್ತರುಗಳ ಹಿರಿಯ ಜೀವಗಳ ಅನುಭವಗಳನ್ನ ಒಳಗೊಂಡಂತ ಅಮೃತ ಬೀಜ ಪುಸ್ತಕವನ್ನ ತರುವಂತ ಕೆಲಸವನ್ನ ಮಾಡಿದ್ವಿ. ಇದು KWJ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡುವಾಗ ಇವೆಲ್ಲ ಪ್ರಯತ್ನಗಳಾಗಿದೆ. ಹಾಗೆ ಆಪತ್ ಬಾಂಧವ ಅಂತೇಳಿ ಒಂದು ನಿಧಿಯನ್ನು ಶುರು ಮಾಡಿದ್ವಿ. ತುಂಬಾ ಜನರು ಅದರೊಳಗಡೆ ಪ್ರತಿ ತಿಂಗಳ 200 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಒಬ್ಬರು TV9 ಇದ್ದಂತ ಒಬ್ಬ ವರದಿಗಾರ ನಾಗರಾಜ್ ದೀಕ್ಷಿತ್ ಅಂತೇಳಿ ಸವಾಲಾಗ ತಿಥಿ ಮಾಡ್ಲಿಕ್ಕೆ ಕೂಡ ಹಣ ಇರಲಿಲ್ಲ ಅವರ ಹತ್ರ. ಅವರ ಕುಟುಂಬದವ್ರ ಪತ್ನಿ ಒಂದು ಸ್ಟೇಟಸ್ ಹಾಕ್ತಾರೆ, ನನಗೆ ಯಾರಾದ್ರೂ ಸಹಾಯ ಮಾಡಿ, ನನಗೆ ತಿಥಿ ಮಾಡ್ಲಿಕ್ಕೆ ಕೂಡ ಹಣ ಇಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಸ್ನೇಹಿತರು ಒಂದು 5,000 ರೂಪಾಯಿ ಒಟ್ಟು ಮಾಡಿ ಅವ್ರ ಮನೆಗೆ ಹೋಗಿ 10,000 ರೂಪಾಯಿ ಕೊಟ್ಟು ಬಂದ್ವಿ. ಅಲ್ಲಿಂದ ಶುರುವಾಯಿತು ಒಂದು ಆಪತ್ ಬಾಂಧವ ಅಂತ. ಬರೀ 200 ರೂಪಾಯಿ ಹಾಕುವಂಥದ್ದು ಇವತ್ತು ಮುಂಚೆ 5,000 ರೂಪಾಯಿ ಕಲೆಕ್ಟ್ ಆಗ್ತಾ ಇತ್ತು, 10,000 ಆಯ್ತು, 20,000 ಆಯ್ತು. ಇವತ್ತು ನಿಮ್ಗೆ ಆಶ್ಚರ್ಯ ಆಗುತ್ತೆ, ಪ್ರತಿ ತಿಂಗಳ 50,000 ರೂಪಾಯಿ ಕಲೆಕ್ಟ್ ಆಗ್ತಾ ಇದೆ. 50,000 ರೂಪಾಯಿ ಹಣವನ್ನ 2 ಪತ್ರಕರ್ತರಿಗೆ, ಯಾರೇ ಸೂಚನೆ ಮಾಡುವಂತ 2 ಪತ್ರಕರ್ತರಿಗೆ ನಾವು ಕೊಡ್ತಾ ಇದ್ದೀವಿ. ಸರ್ಕಾರದಿಂದ ನಮಗೆ ಸಹಾಯ ಸಿಗ್ತಾ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಸರ್ಕಾರದ ಪ್ರೊಸೀಜರ್ ಪ್ರಕಾರ ಅವರಿಗೆ ಮನೆಗೆ ಹಣವನ್ನು ತೆಗೆದುಕೊಂಡು ತಲುಪಿಸೋಷ್ಟೊತ್ತಿಗೆ ಸಾಕಾಗಿರುತ್ತೆ. ಆದ್ರೆ ತಕ್ಷಣಕ್ಕೆ ಹಣವನ್ನ ಪತ್ರಕರ್ತನಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದಂಥದ್ದು ಆಪತ್ ಬಾಂಧವ. ಆ ಕಾರಣಕ್ಕೋಸ್ಕರ ಆ ಯೋಜನೆಯನ್ನು ನಾವು ಜಾರಿ ತಂದ್ವಿ. ಅದು ಎಲ್ಲರನ್ನೂ ಒಳಗೊಂಡಂತ ಯೋಜನೆ. ಹಾಗಾಗಿ ಅನೇಕ ಪತ್ರಕರ್ತರಿಗೆ ಇಡೀ ನಾಡಿನ ಉದ್ದಗಲಕ್ಕೆ ಎಲ್ರಿಗೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದ್ರ ಆಚೆಗೆ ನಾವು ಯೋಚನೆ ಮಾಡಿದ್ರೆ KWJಗೆ ಇರುವಂತ ನಮ್ಗೆ ಯಾರ ಹಣವನ್ನ ನಾವು ಪಡ್ಕೊಳ್ಳೋದಿಲ್ಲ. ಒಂದೇ ಒಂದು ಬಾರಿ ನಮ್ಮ ಸಮ್ಮೇಳನದ ಸಲುವಾಗಿ ಸರ್ಕಾರದಿಂದ ನೆರವು ಬರೋದನ್ನು ಬಿಟ್ರೆ ಇಡೀ KWJ ಇಲ್ಲಿವರೆಗೂ ನಡೀತಾ ಇರೋದು KWJ ಸಂಘದ ಸದಸ್ಯರು ನೀವು ಕೊಟ್ಟ ಹಣದಲ್ಲಿ ನಡೀತಾ ಇರೋದು, ಹೊರತು ಬೇರೆ ಯಾವ ಹಣದಿಂದ ಅಲ್ಲ ಅನ್ನೋದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಕಾರಣ ಏನಂದ್ರೆ ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ನಾವು KWJಗೆ ಕ್ಷೇಮ ನಿಧಿಯನ್ನು ಹೆಚ್ಚಳ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಪ್ರತಿ ಸಂದರ್ಭದಲ್ಲಿ ನೀವು ಸದಸ್ಯತ್ವದಿಂದ ಕೊಟ್ಟಂತ ಹಣವನ್ನ ಪ್ರತಿ ಸಲ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಸಾಧ್ಯ ಆದ್ರೆ ಇವತ್ತು 93 ವಸಂತಗಳನ್ನ ಕಂಡು 94 ವಸಂತಗಳನ್ನ ತಲುಪ್ತಾ ಇರುವಂತ ಹೊತ್ತಿನಲ್ಲಿ KWJ ಕ್ಷೇಮ ನಿಧಿಗೆ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂತಹ ಪ್ರಭಾಕರ್ ಅವರು ದಯಮಾಡಿ 1 ಕೋಟಿ ರೂಪಾಯಿನ ಈ ಬಾರಿ ಬಜೆಟ್ ನಲ್ಲಿ ಕೊಡಿಸ್ಲಿ ಅಂತೇಳಿ ನಾನು ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅಪ್ಪತ್ತಾಯವನ್ನು ಮಂಡಿಸ್ತಾ ಇದ್ದೀನಿ. ಕಾರಣ ಏನಂದ್ರೆ ಅದ್ರ ಮೂಲ ಹಣವನ್ನು ನಾವು ತೆಗೆಯೋದಿಲ್ಲ. ಅದರಲ್ಲಿ ಬಂದಂತ ಹಣದಲ್ಲಿ ಯಾರು ಆಕ್ಸಿಡೆಂಟ್ ಆಗಿರುತ್ತೆ, ಹಾಸ್ಪಿಟಲೈಸ್ ಆಗಿರ್ತಾರೆ, ಅಂಥವ್ರಿಗೆ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮಗೆ ಪ್ರಭಾಕರ್ ಅವರು ನಿಜ ಹೇಳ್ಬೇಕಂದ್ರೆ ಅನೇಕ ಹೇಳಿದ್ರು. ಅದ್ರ ಆಚೆಗೂ ಕೂಡ ಅವರ ವ್ಯಕ್ತಿತ್ವ ಇದೆ, ಅದ್ರ ಆಚೆಗೂ ಕೂಡ ಅವರ ನೋಟ ಇದೆ, ಅದ್ರ ಆಚೆಗೂ ಕೂಡ ಅವರ ಹೆಜ್ಜೆ ಇದೆ. ಯಾಕೆಂದ್ರೆ ಅನೇಕ ಸಂದರ್ಭಗಳ ಬಹುಶಃ ನೀವು ಎಲ್ಲರೂ ನೋಡಿದಿರಿ. ಪ್ರಭಾಕರ್ ಯಾವ ತರ ಸಿಟ್ ಮಾಡ್ಕೊಂಡಿರೋದು ನೋಡಿದಿಲ್ಲ ಅಂತ ಕೇಳಿದ್ರೆ ಬಹುಶಃ ನಿಮ್ಮ ಹತ್ರ 0 ಸಿಗುತ್ತೆ. ಅದು ಯಾಕೆಂದ್ರೆ ಯಾರೇ ಬಂದ್ರು ಕೂಡ ಅವ್ರ ಮನೆಯಲ್ಲಿ ಆಗ್ಲಿ ಕೂಡಿಸಿ ಮಾತನಾಡಿಸಿ ಕಳಿಸುವಂತ ಒಂದು ಸೌಜನ್ಯ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ನಮ್ಮ ಗಡಿ ನಾಗರಾಜ್ ಇದ್ದಾರೆ, ಪುಟ್ಸ್ವಾಮಿ ಇದ್ದಾರೆ, ನಮ್ಮ ಅನೇಕ ಸ್ನೇಹಿತರುಗಳಲ್ಲಿ ಕೆಲಸ ಮಾಡುವಂತರ ಇದ್ದಾರೆ.
ಅದಕ್ಕೆ ನಮಗೆ ಪತ್ರಕರ್ತರಿಗಾಗಿ ವಿಧಾನಸೌಧದಲ್ಲಿ ಕಲ್ಲಿನ ಕಟ್ಟಡದಲ್ಲಿ ಒಂದು ಕಚೇರಿ ಇದೆ ಅಂದರೆ ಎರಡನೇ ಮಹಡಿಯಲ್ಲಿರುವಂಥ ಪ್ರಭಾಕರ್ ಅವರ ಚೇಂಬರ್ ಏನಿದೆ ಅದನ್ನು ನಾನು ಅನೇಕ ಸಂದರ್ಭದಲ್ಲಿ ಕರೀತೀನಿ, ಮಹಾಮನೆ ಅಂತ ಹೇಳಿ ಕರಿತಾ ಇದ್ದೀನಿ. ಇದು ತಪ್ಪಾಗಿದೆ, ನೀವು ಅದು ತಿದ್ಬೋದು. ಕಾರಣ ಏನಂದ್ರೆ ಯಾರೇ ಬಂದರೂ ಕೂಡ ಕೂತ್ಕಡೆ ಒಂದಲ್ಲ ಕಾಫಿ ಕುಡಿದು ಹೋಗಿ ಅಂತೇಳಿ ಕಳಿಸ್ತಾರೆ, ಊಟದ ಟೈಮ್ ಹೋದ್ರೆ ಊಟ ಮಾಡೋಗಿ ಅಂತ ಕಳಿಸ್ತಾರೆ. ನೀವು ಇಡೀ ವಿಧಾನಸೌಧ ಸುತ್ತ ಬನ್ನಿ, ಎಲ್ಲರ ವಾತಾವರಣ ಇದೆಯಾ ನೀವು ಹೇಳ್ಬಿಡಿ ನೋಡೋಣ. ಅದು ಯಾಕೆ ಸಾಧ್ಯ ಆಗಿದೆ ಅಂದ್ರೆ ಆ ಬಡತನದಲ್ಲಿ ಹುಟ್ಟಿ ಬೆಳೆದಂತ ಪ್ರಭಾಕರ್ ಅವರಿಗೆ ಹೊಟ್ಟೆ ಹಸಿವು ಗೊತ್ತು. ಆ ಕಾರಣಕ್ಕಾಗಿ ನಮ್ಮ ಸಮುದಾಯದ ಪತ್ರಕರ್ತರು ಯಾರೇ ಬಂದರೂ ಕೂಡ ನನ್ನ ಚೇಂಬರ್ಗೆ ಬಂದೋಗ್ಲಿ ಅಂತೇಳಿ ಸದಾ 24x7 ಅವ್ರ ಕಚೇರಿಯನ್ನು ಓಪನ್ ಇಟ್ಟಿರುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಜೊತೆಗೆ ಅಂಥವ್ರನ್ನೇ ಅಲ್ಲಿ ಕೂರಿಸಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾಗಿ ನಾನು ಎಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನ ಕೊಡಲಿಕ್ಕೆ ಬಯಸ್ತೇನೆ. ಎಲ್ಲರೂ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರುವ ಹೊತ್ತಿಗೆ ಒಂಥರ ಇರುತ್ತೆ, ಬಂದಾದ ಮೇಲೆ ಒಂಥರ ಇರುತ್ತೆ. ಅವರ ಕತ್ತನ್ನು ಕೂಡ ತಿರುಗಿಸೋದು ಕಷ್ಟ. ನಾವು ನಮಸ್ಕಾರ ಅಂದ್ರೆ ವಾಪಸ್ ಅವರಿಂದ ನಮ್ಮ ನಮಸ್ಕಾರ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಕಷ್ಟ. ಆದ್ರೆ ಪ್ರಭಾಕರ್ಗೆ ನೀವು ನೋಡಿ ವಿಧಾನಸೌಧದಲ್ಲಿ ಎಷ್ಟೆಲ್ಲ ಜನರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ಯಾವತ್ತೂ ಕೂಡ ಯಾರೇ ಅದ್ರ ಸಣ್ಣವರಿರ್ಲಿ ದೊಡ್ಡವರಿರ್ಲಿ, ಇದರಿಂದ ಬಂದಿರಲಿ ಅಥವಾ ಇಲ್ಲೇ ಆದ ಕೊಳ್ಳೇಗಾಲದಿಂದ ಬಂದಿರಲಿ, ಒಂದು ನಿಮಿಷ ನಿಂತು ಮಾತನಾಡಿ ಕಳಿಸುವಂತ ಸೌಜನ್ಯ ಅವರಲ್ಲಿದೆ. ಅನೇಕ ಸಂದರ್ಭಗಳಲ್ಲಿ ನಾನೇ ನೋಡಿದ್ದೀನಿ ಅವ್ರ ಕಚೇರಿಯಲ್ಲಿ. ದಯವಿಟ್ಟು ಪತ್ರಕರ್ತರನ್ನ ಬಿಟ್ಟು ಉಳಿದರೆಲ್ಲ ಆಚೆ ಹೋಗಿ ಪತ್ರಕರ್ತರಿಗೆ ಕಚೇರಿ, ನಿಮ್ಮ ಪತ್ರಕರ್ತರ ಸಮಸ್ಯೆ ಮೊದಲು ಹೇಳಿ ಅಂತೇಳಿ ಕೇಳುವಂಥದ್ದು ನೋಡಿದೆ. ಯಾಕಂದ್ರೆ ಇವತ್ತು ತುಂಬಾ ಜನ ಅವರ ಆಫೀಸಿಗೆ ಬರ್ತಾರೆ, ಶಾಸಕರುಗಳು ಬರ್ತಾರೆ, ಸಚಿವರುಗಳು ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಆಪ್ತವಾಗಿರೋ ಕಾರಣಕ್ಕಾಗಿ ಅವರ ಮಾತನ್ನ ಕೇಳ್ತಾರೆ ಎನ್ನುವಂತ ಕಾರಣಕ್ಕಾಗಿ ತುಂಬಾ ಜನರು ಪ್ರಭಾಕರ್ ಮೂಲಕ ಮುಖ್ಯಮಂತ್ರಿಗಳನ್ನ ತಲುಪಲಿಕ್ಕೆ ಬರ್ತಾರೆ. ಆದ್ರೆ ಪ್ರಭಾಕರ್ ಯಾವತ್ತೂ ಕೂಡ ಅವರೊಳಗಡೆ ಇರುವಂತ ಪತ್ರಕರ್ತರನ್ನ ಕಳ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಅವ್ರ ಮೇಲೆ ನಮ್ಗೆ ಈಗಲೂ ಕೂಡ ಹೆಮ್ಮೆ ಇದೆ, ಅಭಿಮಾನ ಇದೆ. ಯಾವತ್ತು ಅವರು ಪತ್ರಕರ್ತರನ್ನ ಮನಸ್ಸಿನೊಳಗಡೆ ಕಳ್ಕೊಂತಾರೆ, ಯಾವತ್ತು ನಮ್ಗೆ ಅಭಿಮಾನ ಮರೆಯಾಗುತ್ತೆ. ಆ ಕಾರಣಕ್ಕೋಸ್ಕರ ಯಾವಾಗಲೂ ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಆ ಪತ್ರಕರ್ತ ಜಾಗೃತ ಆಗಿರ್ಲಿ ಅಂತೇಳಿ ನಾನು ಬಯಸ್ತೇನೆ. ಅನೇಕ ಸಂದರ್ಭಗಳಲ್ಲಿ ಪ್ರಭಾಕರ್ ಅವರು ನಾವು ಅನೇಕ ವಿಚಾರಗಳ ಪತ್ರಕರ್ತರ ಬಗ್ಗೆ ಗುದ್ದಾಡ್ತಾ ಇರ್ತೀವಿ. ನಾವು ಒಂದು ಸಂಘಟನೆ ಒತ್ತಡದಲ್ಲಿ ನಾವು ಅವರಿಗೆ ಇಂಥ ಕೆಲಸ ಆಗ್ಲೇಬೇಕು ಅಂತ ಹೇಳಿ ಒತ್ತಡ ಆಗ್ತೀವಿ. ಆದ್ರೆ ಪ್ರಭಾಕರ್ ಅವರು ಅವರ ಸ್ಥಾನದ ಆ ಕುರ್ಚಿಯ ಪವರ್ ಅನ್ನ ಬಳಸಿ ಅನೇಕ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಹುಶಃ ಇಲ್ಲದೆ ಇದ್ರೆ ನಿಮ್ಗೆ ಇವತ್ತು ಬಸ್ ಪಾಸ್ ಯೋಜನೆಯನ್ನ ಜಾರಿ ಕೊಡಬೇಕು ಅಂತೇಳಿ ಜಾರಿ ಕೊಡಿಸುವಂತ ಸಂದರ್ಭದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿಲ್ಲ, ದಾವಣಗೆರೆ ಅವರು ನಮ್ಮ ಮಂಜುನಾಥ್ ಹೇಳಿದಂತ ಅನೇಕ ಸ್ನೇಹಿತರುಗಳು ಬಂದಿದ್ದಾರೆ. ದಾವಣಗೆರೆ ಸಮ್ಮೇಳನದಲ್ಲಿ ಆದಂತ ನಿರ್ಣಯ ಅದು. ಮುಖ್ಯಮಂತ್ರಿಗಳು ಅವತ್ತು ಘೋಷಣೆ ಮಾಡಿ ಹೋದ್ರು ಬಸ್ ಪಾಸ್ ಅನ್ನ ಕೊಡ್ಬೇಕು ಅಂತೇಳಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ರು. ಆದ್ರೆ ಜಾರಿ ಬಂತ ಅಂದ್ರೆ ಖಂಡಿತ ಇಲ್ಲ. ಅದಕ್ಕೆ ಮತ್ತೆ ಗುದ್ದಾಟ, ಮತ್ತೆ ಹೋರಾಟ. ಅದಕ್ಕೆ ನಾವು ಪ್ರತಿ ಸಲ ಪ್ರಭಾಕರ್ ಅವರ ಶಕ್ತಿಯನ್ನ ಅಲ್ಲಿ ಬಳಸಿ ಆ ವಾರ್ತಾ ಇಲಾಖೆಯ ಅಲ್ಲಿರುವಂತ ಎಲ್ಲರ ಅನೇಕರ ಮನವೊಲಿಸುವಂತ, ಅನೇಕರ ಮೇಲೆ ಪ್ರಭಾವ ಬೀರಿ ಅವರ ಕೆಲಸವನ್ನ ನಮ್ಮ KWJ ಪರವಾಗಿ ಅಂದ್ರೆ ಪತ್ರಕರ್ತರ ಸಮುದಾಯಕ್ಕೆ ದಾರಿ ಇರುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ವಿ. ಆ ಕಾರಣಕ್ಕಾಗಿ ಕೊನೆಯಲ್ಲಿ ಕಳೆದ ಬಾರಿ ತುಮಕೂರಿನಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಆರೋಗ್ಯ ವಿಮೆಯ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರಿಗೆ ಹಕ್ಕೊತ್ತಾಯವನ್ನು ಮಾಡಿಸಿದ್ವಿ. ಅದನ್ನು ಕೂಡಲೇ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು, ಅದಕ್ಕೆ ಅನುದಾನವನ್ನು ಒದಗಿಸಿದ್ರು. ಆದ್ರೆ ಪ್ರತಿ ಸಲ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಅನುದಾನ ಕೊಡುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿದ್ರೆ ಮಾಡ್ತಾ ಬಂದಿದ್ದಾರೆ. ಆದ್ರೆ ದೇವರು ಕೊಡ್ತಾ ಇದ್ದಾನೆ, ಪೂಜಾರಿಗಳು ಕೊಡ್ತಾ ಇಲ್ಲ. ಇಲ್ಲಿ ನಮ್ಗೆ ಸಮಸ್ಯೆ ಇರುವಂತದ್ದು. ಬಸ್ ಪಾಸ್ ಯೋಜನೆಯನ್ನ ಎಲ್ಲರಿಗೂ ಕೊಡಬೇಕು, ಜಾರಿ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ರೆ ಅಲ್ಲಿ 108 ಕ್ರೈಟೀರಿಯಾಗಳನ್ನ ಹಾಕ್ತಾರೆ. ಇಲ್ಲಿ ಬಂದವರು ಅನೇಕರು ಮಾತನಾಡ್ತಾ ಇದ್ರು. ಆಗ ಕೊನೆಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಪ್ರಭಾಕರ್ ಅವ್ರ ಮೂಲಕ ತಂದ್ವಿ. ಪ್ರಭಾಕರ್ ಅವರು ಕೂಡಲೇ ಹೇಳಿದ್ರು, ಈ ಬಾರಿ ಪತ್ರಿಕಾ ದಿನಾಚರಣೆಯಲ್ಲಿ ಅವತ್ತು ಈ ಬಸ್ ಪಾಸ್ ಯೋಜನೆ ಮತ್ತು ಆರೋಗ್ಯ ವಿಮೆ ಯೋಜನೆ ಎರಡನ್ನೂ ನೀವು ಜಾರಿ ಮಾಡದೇ ಇರೋ ಯೋಜನೆ ಮುಖ್ಯಮಂತ್ರಿಗಳಿಂದ ನಿಮ್ಗೆ ಈ ಕಾರ್ಯಕ್ರಮದಲ್ಲೇ ನಿಮ್ಗೆ ಅದಕ್ಕೆ ಏನಾಗಬೇಕು ಅವಾಂತರ ಆಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಆ ಪರಿಣಾಮವಾಗಿ ವಾರ್ತಾ ಇಲಾಖೆ ಇಡೀ ರಾತ್ರಿ ಓಡಾಟ ಮಾಡಿ ಅದನ್ನೆಲ್ಲ ಕೆಲಸ ಮಾಡಿ ಅದನ್ನು ಕೊನೆಗೆ ಅಂತಿಮವಾಗಿ ಆ ಬಸ್ ಪಾಸ್ ಯೋಜನೆಯನ್ನ ಜಾರಿಗೊಳಿಸುವಂತ ಕೀರ್ತಿ ಹೆಗ್ಗಳಿಕೆ ನಮ್ಮ ಪ್ರಭಾಕರ್ ಅವರ ಪರಿಶ್ರಮದಿಂದ ಆಗಿದ್ದು. ಅದನ್ನ ಇವತ್ತು ನೆನಪು ಮಾಡ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರನೇ ಇವತ್ತು ಕೂಡ ಅನೇಕ ಅದರ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂತರಿಗೆ ಇನ್ನೂ ಸಿಗುತ್ತಾ ಅಂದ್ರೆ ಅದರಲ್ಲಿ ಇನ್ನೊಂದೇನೋ ಒಂದು ಕ್ರೈಟೀರಿಯಾ ಇಟ್ಟಿದ್ದಾರೆ. ದಯಮಾಡಿ ಅದನ್ನು ಕೂಡ ತೆಗೆಸ್ಕೊಡ್ಬೇಕು ಅಂತೇಳಿ ಈ ಸಭೆಯ ಮೂಲಕ ಅವರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಹಾಗೆ ಪ್ರಭಾಕರ್ ಅವರು ಅವರ ಕಾರಣಕ್ಕಾಗಿ ಬಸ್ ಪಾಸ್ ಯೋಜನೆ ಈ ಬಾರಿ 5,500
ಪತ್ರಕರ್ತರಿಗೆ ಸಾಧ್ಯ ಆಗುತ್ತೆ. ಆ ಯೋಜನೆ ಜಾರಿಗೆ ಬಂದಿದೆ. ಹಾಗೆ ಆರೋಗ್ಯ ವಿಮೆ ಯೋಜನೆ ಬಗ್ಗೆ ನಿನ್ನೆ ಕೂಡ ಪ್ರಭಾಕರ್ ಅವರು ಕಮಿಷನರ್ಗೆ ಮಾತನಾಡಿದ್ದಾರೆ, ನಾನು ಕೂಡ ಮಾತನಾಡಿದ್ದೇವೆ. ಹಾಗಾಗಿ ಈ ಯೋಜನೆ ಕೂಡ ಇಮಿಡಿಯೇಟ್ ಆಗಿ ಜಾರಿ ಬರೋದಕ್ಕೆ ಆದಷ್ಟು ಬೇಗ ಪೋರ್ಟಲ್ ಅಲ್ಲಿ ಆ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಎಲ್ಲ ಯೋಜನೆಗಳನ್ನ ಏನೇನು ಪತ್ರಕರ್ತರಿಗಾಗಿ ರೂಪುಗೊಂಡಂತ ಮುಖ್ಯಮಂತ್ರಿಗಳು ಕೊಟ್ಟಂತ ಯೋಜನೆಯನ್ನ ಎಲ್ಲರಿಗೂ ಸಲ್ಲುವಂತ ರೀತಿಯಲ್ಲಿ ಮಾಡಬೇಕಾದಂತ ಅಗತ್ಯ ಅನಿವಾರ್ಯತೆ ಈಗಲೂ ಇದೆ. ಆ ದೃಷ್ಟಿಯಲ್ಲಿ ಪ್ರಭಾಕರ್ ಅವರು ಆ ಕೆಲಸವನ್ನ ಮಾಡಿಕೊಡ್ತಾರೆ ಅಂತೇಳಿ ನಿರೀಕ್ಷೆಯನ್ನು ಮಾಡಿ ಇವತ್ತು ಎಲ್ಲ ಸೇರಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂತ ಎಲ್ಲ ಪತ್ರಕರ್ತರು ಸೇರಿ ಅವರಿಗೆ ಅಭಿನಂದನೆ ಮಾಡುವ ಮೂಲಕ ನಮ್ಮ ಪ್ರೀತಿ ಅಭಿಮಾನವನ್ನ ಅವರಿಗೆ ದಾರಿ ಎರೆದಿದ್ದೇವೆ. ಇಡೀ ರಾಜ್ಯದ ಉದ್ದಗಲಕ್ಕೆ ಅವರ ನಮ್ಮ ಜೊತೆಯಲ್ಲಿ ಎಲ್ಲೆಲ್ಲಿ ಪ್ರವಾಸಕ್ಕೆ ಬಂದಿದ್ದಾರೆ ಅವರಿಗೆ ಗೊತ್ತಾಗಿದೆ. ಯಾವುದೋ ಕಟ್ಟ ಕಡೆ ಅವರು ಜಗಳೂರಿಗೆ ಹೋದಾಗಲೂ ಕೂಡ ಅವರನ್ನ ಯಾವ ರೀತಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಿದೆ. ದಿನೇಶ್ ಕೊಡ್ಗೆರೆ ಇಲ್ಲೆಲ್ಲ ಬಂದಿದ್ದಾರೆ. ಅವ್ರಿಗೆ ಅಲ್ಲಿ ಎಲ್ಲ ಊರಿನಲ್ಲಿ ಎಲ್ಲ ಅಲ್ಲಿ ಬರ್ತಾರೆ ಅಂದ್ರೆ ಪ್ರಭಾಕರ್ ಬರ್ತಾರೆ ಅಂದ್ರೆ ಓಡೋಡಿ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಆ ಪ್ರೀತಿಯನ್ನ, ಪತ್ರಕರ್ತರ ಪ್ರೀತಿಯನ್ನ ಕೆಲಸ ಮಾಡುವ ಮೂಲಕ ಗೆದ್ದವರು ಪ್ರಭಾಕರ್. ಸುಮ್ಮನೆ ಬರೀ ಮಾತಿನಲ್ಲಿ ಗೆದ್ದವರಲ್ಲ. ಅನೇಕ ಮಾಧ್ಯಮ ಸಲಹೆಗಾರಗಳು ಆ ಕುರ್ಚಿಯಲ್ಲಿ ಕೂತೋಗಿದ್ದಾರೆ. ಅರ್ಧ ಕಾಫಿ ಕೂಡ ಕೊಡದೇ ಇರುವಂತ ಮಾಧ್ಯಮ ಸಲಹೆಗಾರನ್ನು ಕೂಡ ನಾವು ನೋಡಿದ್ದೇವೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಸಕ್ಕೆ ನಾವು ಅವ್ರ ಹತ್ರ ಹೋದ್ರೆ ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ ಅಂತೇಳಿ ನಮ್ಮ ಜೊತೆನೇ ಮುಖ್ಯಮಂತ್ರಿ ಹತ್ರ ಬಂದಂತ ಮಾಧ್ಯಮ ಸಲಹೆಗಾರನ್ನು ನೋಡಿದ್ದೇವೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರಭಾಕರ್ ಅವರಿಗೆ ಆ ಸಿದ್ದರಾಮಯ್ಯನವರು ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ, ವಿಶ್ವಾಸವನ್ನು ತೋರಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಆ ಶಕ್ತಿಯನ್ನ ನೀವು ಎಷ್ಟು ದಿನ ಕುರ್ಚಿಯಲ್ಲಿ ಇರ್ತೀರ ಮುಖ್ಯ ಅಲ್ಲ, ಎಷ್ಟು ದಿನದ ಅವಧಿಯಲ್ಲಿ ಆ ಕುರ್ಚಿಯಲ್ಲಿ ಇದ್ರೂ ಕೂಡ ಆ ಶಕ್ತಿಯನ್ನು ಪತ್ರಕರ್ತರ ಪರವಾಗಿ ದಾರಿ ಎರೀರಿ, ಯೋಜನೆ ರೂಪದಲ್ಲಿ ದಾರಿ ಎರೀರಿ ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಯಾಕೆಂದ್ರೆ ಇದು ಎಲ್ರಿಗೂ ಅವಕಾಶಗಳು ಸಿಗೋದಿಲ್ಲ. ಪ್ರಭಾಕರ್ ಅವರಿಗೆ ಅವಕಾಶ ಸಿಕ್ಕಿದೆ. ಯಾವತ್ತೂ ಕೂಡ ನನಗೆ ಒಂದು ಖುಷಿ ಆಗೋದು, ಅವರು ಯಾವತ್ತೂ ಅಮ್ಮು ಬಿಮ್ಮಿಂದ ಬೀಗಿದವರಲ್ಲ, ದರ್ಪದಿಂದ ನಡ್ಕೊಂಡವರಲ್ಲ. ಆಗ್ಲೇ ಹೇಳಿದ್ರೆ ತಾಯಿ ಹೃದಯ ಅನ್ನೋದು ಯಾವಾಗಲೂ ಕೂಡ ಅವರ ಮನಸ್ಸಿನಲ್ಲಿ ಸದಾ ಇದೆ. ಆ ಕಾರಣಕ್ಕೋಸ್ಕರ ನಾವು ಇಷ್ಟೆಲ್ಲ ಪ್ರೀತಿ ಅಭಿಮಾನವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳು ನಡೆದರೂ ಕೂಡ ಇದಕ್ಕೆ ಒಂದು ಅಂತಿಮ ಸಾಂಘಿಕ ರೂಪದಲ್ಲಿ ಈ ರೀತಿ ಕಾರ್ಯಕ್ರಮ ಆಗಬೇಕು ಅಂತೇಳಿ ಯಾರೆಲ್ಲ ಕನಸನ್ನ ಕಂಡು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರು ಅವರೆಲ್ಲರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಇರುವಂತ ಎಲ್ಲ ನನ್ನ ಜೊತೆಗೆ ಇರುವಂತ ಹೆಗಲಕೋಟೆ ಕೆಲಸ ಮಾಡಿದಂತ ನಮ್ಮ ಉಪಾಧ್ಯಕ್ಷರಾದಂತ ಅಜಮಾಡ ಕುಟ್ಟಪ್ಪ ಇರ್ಬೋದು, ಹಾಗೆ ಪುಂಡಲಿಕ್ ಬಾಳೋಜಿ ಅವರು ಇರ್ಬೋದು, ಹಾಗೆ ನಮ್ಮ ಭವಾನಿ ಸಿಂಗ್ ಠಾಕೂರ್ ಅವರು ಇರ್ಬೋದು, ಮತ್ತಿಕೆರೆ ಜಯರಾಮ್, ಹಾಗೆ ನಮ್ಮ ಸೋಮಶೇಖರ್ ಕೆರಗೋಡು, ನಿಂಗಪ್ಪ ಚಾವಡಿ, ಹಾಗೆ ಸದಾ ನಮ್ಮ ಕಚೇರಿಯಲ್ಲಿ ಸದಾ ಯಾವಾಗಲೂ ಕೂಡ ನಿಂತು ಬಂದು ಹೋದವರ ಕಷ್ಟ ಸುಖವನ್ನು ವಿಚಾರ ಮಾಡುವಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ಟಿ.ಸಿ. ಲೋಕೇಶ್ ಸೇರಿದಂತೆ ಎಲ್ಲ ಇಡೀ ಟೀಮ್ ಒಂದು ತಂಡವಾಗಿ ಕೆಲಸ ಮಾಡಿದೆ. ಆ ತಂಡವಾಗಿ ಕೆಲಸ ಮಾಡಿದ ಪರಿಣಾಮವಾಗಿ ಇವತ್ತು KWJ ಇಷ್ಟೆಲ್ಲ ಎತ್ತರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಆ ಮೂಲಕ ನಮ್ಮ ಸಾಂಘಿಕ ಶಕ್ತಿಯನ್ನ, ನಮ್ಮ ಪತ್ರಕರ್ತರ ಸಮುದಾಯಕ್ಕೆ ದಾರಿಯಾಗುವಂತ ಕೆಲಸವನ್ನ ನಾವು ನೀವು ಎಲ್ಲರೂ ಸೇರಿ ಆ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಅನೇಕರು ಬಂದಿದ್ದೀರಿ. ತುಂಬಾ ಪ್ರೀತಿಯಿಂದ ಮಾತನಾಡಲಿಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ಶಿವಮೊಗ್ಗ ರವಿಕುಮಾರ್ ಟೆಲೆಕ್ಸ್ ಕೂಡ ಇದ್ರು, ಎಲ್ಲೋ ಹೋದ್ರು ಅಂತ ಕಾಣುತ್ತೆ. ಅವರು ಅನೇಕ ವಿಚಾರಗಳಲ್ಲಿ ವೈಚಾರಿಕ ಚಿಂತನೆಗಳಲ್ಲಿ ನಮಗೆ ಅನೇಕ ಸಲಹೆಗಳನ್ನ ಕೊಡ್ತಾ ಬಂದಂತವರು. ಹಾಗೆ ಅನೇಕ ನಮ್ಮ ಬೀದರಿಂದ, ಗುಲ್ಬರ್ಗದಿಂದ, ಕಲಬುರಗಿಯಿಂದ, ಚಾಮರಾಜನಗರದಿಂದ ಎಲ್ಲ ಪತ್ರಕರ್ತ ಮಿತ್ರರು ಇಲ್ಲಿ ಬಂದಿರೋದಂಥದ್ದು ನನಗೆ ಪ್ರೀತಿ ಅಭಿಮಾನವನ್ನ ಮತ್ತಷ್ಟು ನೀವು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಮತ್ತಷ್ಟು ಶಕ್ತಿಯಾಗಿ ಸಮುದಾಯಕ್ಕೆ ದಾರಿ ಇರುವಂಥ ಕೆಲಸವನ್ನು ಮಾಡೋಣ. ಒಂದು, ನಾವು ಪತ್ರಕರ್ತರಾಗಿ ಈ ವೃತ್ತಿಗೆ ಬೇಕೋ ಬೇಡೋ ಬಂದಿದ್ದೀವಿ, ಆದರೆ ಈ ವೃತ್ತಿಯ ಘನತೆಯನ್ನು ಕಳೆಯದ ರೀತಿಯಲ್ಲಿ ನಮ್ಮ ನಡವಳಿಕೆ ಕೂಡ ಇರಲಿ ಅನ್ನೋದು ಮುಖ್ಯ. ನಮ್ಮ ವೃತ್ತಿಯ ಜೊತೆಗೆ ನಡವಳಿಕೆಯನ್ನು ಕೂಡ ರೂಢಿಸ್ಕೊಂಡ್ರೆ ನಾವೆಲ್ಲರೂ KWJ ಒಳಗಡೆ ನಾವು ಒಬ್ಬರು ಕಾಮನ್ ಸದಸ್ಯರಾಗಿದ್ದೀವಿ ಅನ್ನೋದು ಕೂಡ ಹೆಮ್ಮೆಯ ಸಂಗತಿ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಪ್ರೀತಿ ಪಾತ್ರರಿಗೆ, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ಪ್ರಭಾಕರ್ ಅವರಿಗೆ ಎಷ್ಟು ಅಭಿನಂದನೆಗಳನ್ನ ಹೇಳಿದ್ರು ಕೂಡ ಸಾಲದು. ಅವರು ಮತ್ತಷ್ಟು ಅವರ ಇಲ್ಲಿ ಇರುವಂತ ಶಕ್ತಿಯನ್ನ ದಾರಿ ಎರಲಿ. ಈಗಾಗಲೇ ಎಷ್ಟು ಅನೇಕರು ಪ್ರಸ್ತಾಪವನ್ನು ಮಾಡಿದ್ರು, ಪ್ರತಿ ಜಿಲ್ಲೆಗೆ 25 ಲಕ್ಷ ಕೊಡಿಸುವಂತ ಕೆಲಸವನ್ನು ಮಾಡಿ ಅಂತೇಳಿ ಅವರ ತಾಲೂಕು, ಅವರ ಹುಟ್ಟೂರು ತವರಿಗೆ ತೆಗೆದುಕೊಂಡು
ಇರುವಂತ 25 ಲಕ್ಷ ರೂಪಾಯಿ ಹಣವನ್ನು ಅವರ ಸ್ವಂತಕ್ಕೆ ಬಳಸ್ತಾ ಇಲ್ಲ. ಆ ಪತ್ರಿಕಾ ಭವನದಲ್ಲಿ, ಆ ಪತ್ರಕರ್ತರ ಸಂಘದಲ್ಲಿ ಕ್ಷೇಮಾಭಿವೃದ್ಧಿ ನಿಧಿಗೆ ಕೊಡಿಸಿದ್ದಾರೆ. ಇದೇ ವಿಷಯವನ್ನು ಇಟ್ಕೊಂಡು ನಮ್ಮ ಗಡಿನಾಡ ಕನ್ನಡಿಗರು ಬಂದಿದ್ರು ಕಾಸರಗೋಡಿನಿಂದ, ಅವ್ರ ಹತ್ರ ಆ ಮನವಿಯನ್ನು ಇಟ್ಕೊಂಡು ಪ್ರಭಾಕರ್ ಹತ್ರ ಒಯ್ದು, ಆಗಲೂ ಕೂಡ ಅವ್ರಿಗೂ ಕೂಡ 25 ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಯಾವಾಗ ಹೋದ್ರೂ ಕೂಡ ಅವರು ಬರೀ ಕೈಗೆ ಕಳಿಸಿಲ್ಲ. ನೀವು 10 ಬೇಡಿಕೆ ಹಿಡಿದು ಹೋದ್ರೆ ಕನಿಷ್ಠ 1-2 ಬೇಡಿಕೆಗಾರ ಅವರು ಸ್ಪಂದನೆ ಕೊಡ್ತಾ ಬಂದಿದ್ದಾರೆ. ಈಗ ಮತ್ತೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ, ಪ್ರತಿ ಜಿಲ್ಲೆಗೆ ಎಲ್ಲ ತಾಲೂಕು ಜಿಲ್ಲಾ ಸಂಘಗಳಿಗೆ ಮುಂದಿನ ಬಾರಿ ಬಜೆಟ್ನಲ್ಲಿ ಸಾಧ್ಯ ಆದರೆ ಒಂದು ಹಣವನ್ನು ಕೊಡ್ಸೋಣ ಅಂತ ಹೇಳಿದ್ದಾರೆ. ಆ ಹಣ 25 ಲಕ್ಷಕ್ಕಿಂತ ಕಡಿಮೆ ಇರಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ. ಅದರ 50 ಲಕ್ಷಕ್ಕಾದ ತಗೊಂಡ್ರಲ್ಲಿ ನನಗೆ ಬೇಜಾರಿಲ್ಲ. ಹಾಗೆ ನಮ್ಮ KWJಗೆ ಇರುವಂತ ಏನು ರಾಜ್ಯ ಸಂಘದ ಕ್ಷೇಮ ನಿಧಿ ಇದೆ, ಇಲ್ಲಿವರೆಗೂ ನಮ್ಮ ಸಂಘದ ಸದಸ್ಯರಿಂದ 1 ಕೋಟಿ ರೂಪಾಯಿ ಹಣವನ್ನು ನಾವು ಅದರಲ್ಲಿ ಹಾಕಿದ್ವಿ. ದಯಮಾಡಿ ಸರ್ಕಾರದಿಂದ 94 ವಸಂತ ತುಂಬಿ 95ನೇ ವಸಂತಕ್ಕೆ DV ಗುಂಡಪ್ಪನವರು ಕಟ್ಟಿರುವ ಸಂಘಟನೆ ಬರ್ತಾ ಇದೆ. DV ಗುಂಡಪ್ಪನವರು ಎಲ್ಲಿಯವರು ಅಲ್ಲ, ನಿಮ್ಮ ಊರಿನವರು, ಕೋಲಾರದವರು, ಕೋಲಾರದ ನೆಲದಲ್ಲಿ ಹುಟ್ಟಿ ಬೆಳೆದವರು. ಹಾಗಾಗಿ ಪ್ರಭಾಕರ್ ಅವರು ಈ ಬಗ್ಗೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇದು DV ಗುಂಡಪ್ಪನವರು ಹುಟ್ಟಾಕಿರುವಂತಹ ಸಂಘಟನೆಗೆ ಮತ್ತಷ್ಟು ಬಲ ಕೊಡುವಂತ ನಿಟ್ಟಿನಲ್ಲಿ 1 ಕೋಟಿ ರೂಪಾಯಿಯನ್ನ ಬಜೆಟ್ಟಿನ ಸಂದರ್ಭದಲ್ಲಿ ಅವರು ಕೊಡಿಸ್ಲಿ. ಆ ಮೂಲಕ ನಮಗೆ ಪತ್ರಕರ್ತರ ಸಮುದಾಯಕ್ಕೆ, ಪತ್ರಕರ್ತರ ಏನು ಏಳಿಗೆಗೆ ಸಾಧ್ಯ ಆಗುವಂತ ಕೆಲಸವನ್ನ ಮಾಡಲಿ ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ, ಬಸ್ ಪಾಸ್ನಲ್ಲಿ ಇರುವಂತಹ ಇನ್ನೊಂದೆರಡು ಕ್ರೈಟೀರಿಯಾಗಳಿದೆ. ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂತ ಪತ್ರಕರ್ತರಿಗೆ ಬಸ್ ಪಾಸ್ಗೆ ಅಪ್ಲೈ ಮಾಡಿದ್ರೆ ಈಗ ಬಂದಾಗ ಕೆಲವರು ಹೇಳಿದ್ರು ಸರ್ ಅಪ್ಲೈ ಮಾಡಿ ವಾಪಸ್ ಬರ್ತಾ ಇದೆ ಅದು ಅಂತೇಳಿ. ಹಾಗಾಗಿ ಅವ್ರಿಗೂ ಕೂಡ ಅದನ್ನು ಓಪನ್ ಅಪ್ ಮಾಡಿಕೊಡ್ಲಿ ಅಂತೇಳಿ ವಿನಂತಿ ಮಾಡ್ತೇನೆ. ಇಡೀ ಸಂಬಳ ಬರಬೇಕು ಅನ್ನೋ ಕಠಿಣವಾದ ಕ್ರೈಟೀರಿಯಾ ಎಲ್ಲ ಸಂಪಾದಕರು ಲೆಟರ್ ಕೊಟ್ಟವ್ರಿಗೆಲ್ಲ ಬಸ್ ಪಾಸ್ ಸಿಗುತ್ತೆ. ಅದೊಂದು ಕ್ರೈಟೀರಿಯಾ ಕೈ ಕೊಡ್ಬೇಕು. ಆಯ್ತು, ಗುಡಿಪುರ ನಂದೀಶ್ವರ ಚಾಮರಾಜನಗರದಿಂದ ಅದೇ ಸಲ ಬಂದಾಗ ಇದನ್ನು ಹೇಳ್ಬೇಕು ಅಂತಲೇ ಬಂದವರು. ಅದು ನನಗೆ ಫೋನಲ್ಲಿ ಅನೇಕ ಬಾರಿ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಅದೇ ವಿಷಯವನ್ನು ನಾನು ಅವರ ಗಮನಕ್ಕೆ ತಂದಿದ್ದೇನೆ. ಈ ಬಗ್ಗೆ ಒಮ್ಮೆ ಚರ್ಚೆ ಕೂಡ ಆಗಿದೆ. ಪ್ರಭಾಕರ್ ಮನಸ್ಸು ಮಾಡಿದರೆ ಖಂಡಿತ ಕೆಲಸ ಹಾಗೆ ಆಗುತ್ತೆ, ಅದರ ಬಗ್ಗೆ ಅನುಮಾನ ಬೇಡ. ಖಂಡಿತ ಆ ಕೆಲಸವನ್ನ, ಆ ತಿದ್ದುಪಡಿಯನ್ನ ಮತ್ತೊಮ್ಮೆ ಅದು ಮಾಡಿಕೊಡ್ಲಿ ಅಂತೇಳಿ ವಿನಂತಿ. ಮತ್ತೊಂದು ಪತ್ರಿಕಾ ಯಾರ್ಯಾರು ನಿವೃತ್ತರಾಗಿದ್ದಾರೆ ಅಂಥವ್ರಿಗೆ ನಾವಿಗೆ ಕನಿಷ್ಠ ಒಂದು ಮಾಸಾಶನ ಕೊಡಿಸುವಂತ ಸಂದರ್ಭದಲ್ಲಿ ಏನೆಲ್ಲ ಅಡ್ಡಿಗಳು ಬರ್ತಾನೆ ಇದ್ದಾವೆ. ಅಲ್ಲಿ ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ ಏನಾದ್ರು ಮಾಡಿ ಆ ಮಾಸಾಶನ ಕೊಡಿಸಿ ಅಂತೇಳಿ. ಆದರೆ ಅನೇಕ ಕಾರಣಕ್ಕಾಗಿ ಆ ಮಾಸಾಶನ ಬಹಳ ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮಾಸಾಶನ ಅದರ ಹಣ ಜಾಸ್ತಿ ಆಗಿದೆ, 15,000 ಬಂದಿದೆ. ಇಡೀ ರಾಜ್ಯದೊಳಗಡೆ ಅದು ಕೊಡಕ್ಕೆ ಸಾಧ್ಯ ಇರೋದು ಒಂದು 150-200 ಜನರಿಗೆ ಅಷ್ಟೇ. ಅದರಿಂದ ಅದನ್ನು ಕೂಡ ಅವ್ರ ಗಮನದಲ್ಲಿ ಇಟ್ಕೊಂಡು ಆ ಷರತ್ತನ್ನ ಸಡಿಲಿಕೆ ಮಾಡುವಂತ ಕೆಲಸವನ್ನ ಮಾಡ್ಲಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ತಾಯಿ ಹೃದಯದ ಪ್ರಭಾಕರ್ ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮತ್ತು ಅಭಿನಂದನೆಗಳು. ಬಂದ್ಬಿಡ್ತು ಅಂತ ಅದೇನು ನಾನು ಒಬ್ಬನೇ ಮಾಡಿದ್ದಲ್ಲ. ಶಿವಾನಂದ ತಗಡೂರವರ ಹೋರಾಟ, ಪದೇ ಪದೇ ನನ್ನ ಮೇಲೆ ಆಗ್ತಾ ಇದ್ದಂಥ ಒತ್ತಡ, ಯಾವುದೇ ಜಿಲ್ಲೆಗೆ ಹೋದ್ರೂ ಕೂಡ ಪತ್ರಕರ್ತರು ಕೇಳ್ತಾ ಇದ್ದಿದ್ದು ಒಂದೇ, ಬಸ್ ಪಾಸ್ ಯಾವಾಗ ಕೊಡ್ತೀರಿ ಸರ್, ಬಸ್ ಪಾಸ್ ಯಾವಾಗ ಕೊಡ್ತೀರಿ ಸರ್ ಅಂತ. ನಿಮ್ಮೆಲ್ಲರ ಅಭಿಮಾನದ ಮತ್ತೆ ಪ್ರೀತಿಯ ಪೂರಕವಾಗಿ ಇವತ್ತು ಬಸ್ ಪಾಸ್ ಯೋಜನೆ ಜಾರಿಗೆ ಬಂದಿದೆ. ಇದು ಒಂದು ಧನ್ಯತಾ ಭಾವ ಅಂತ ನನ್ನ ಪಾಲಿಗೆ ನನ್ನ ಈ ಸಂದರ್ಭದಲ್ಲಿ. ನಾನು ಮುಖ್ಯಮಂತ್ರಿಗಳ ಕಚೇರಿಗೆ ಬಂದಿದ್ದು 2013. ನನಗೆ ಬರವಣಿಗೆ ಬಿಟ್ಟರೆ ಬೇರೆ ಏನು ಗೊತ್ತಿರಲಿಲ್ಲ. ನನ್ನ ತಂದೆ ಪ್ರಕಾರ ನಾನು ಯಾವುದೋ ITI ಪಾಸ್ ಮಾಡಿ ನನ್ನ ತಂದೆ BML ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಸೇರಬೇಕು ಅಂತ ಅವ್ರ ಆಸೆ ಇತ್ತು. ಆದರೆ ನನಗೆ ಬರವಣಿಗೆ ಮೊದಲಿಂದ ಒಂದು ಹುಚ್ಚು. ಪೇಪರ್ಗಳಲ್ಲಿ ಯಾವ್ದಾದ್ರು ಒಂದು ಬೈಲೈನ್ ಬಂದರೆ ನನ್ನ ಹೆಸರು ಯಾಕೆ ಇಲ್ಲಿ ಬರಬಾರ್ದು, ಬೈಲೈನ್ ಸ್ಟೋರಿ ಅಂತ ಒಂದು ಫೀಲಿಂಗ್. ಹೀಗಾಗಿ ನಾನು ಬೇರೆ ಆಲೋಚನೆ ಮಾಡಲಿಲ್ಲ. ಬರ್ಕೊಳ್ತಾ ಬಂದೆ. ಅದು ನನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಮ್ಮ ಮಧ್ಯೆ ನಿಲ್ಲಿಸಿದೆ. ಆ ಬರವಣಿಗೆ ಇವತ್ತು ನನ್ನ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗುವ ತನಕ ಬಂದಿದೆ. ಮೋಹನ್ ಸರ್ ಹೇಳೋರು ತಾಳ್ಮೆ ಅಂತ. ಅದಕ್ಕೆ ಪಾಸ್ವರ್ಡ್ ಏನು ಅಂತ ಹೇಳಿದ್ರು. ಅದರ ಪಾಸ್ವರ್ಡ್ ಏನು ಅಂತಂದ್ರೆ ಸಿದ್ದರಾಮಯ್ಯ. ನಾನು ಕೂಡ ಬಹಳ ಕೋಪ ಇತ್ತು ಸರ್, ನನಗೂ ತಾಳ್ಮೆನೇ ಇರಲಿಲ್ಲ. ಬಹಳ ಸಣ್ಣ ಪುಟ್ಟ ವಿಷಯ, ಮನೆಯಲ್ಲೂ ಅಷ್ಟೇ, ಹೊರಗಡೆನೂ ಅಷ್ಟೇ ಸಿಕ್ಕಾಪಟ್ಟೆ ಮಾತಾಡ್ತಿದ್ದೆ, ಸಿಕ್ಕಾಪಟ್ಟೆ ಬೇಗ ಕೋಪ ಬಂತು. 2013ರಲ್ಲಿ ನಾನು ಮುಖ್ಯಮಂತ್ರಿಗಳ ಕಚೇರಿಗೆ ಬಂದೆ. ನಾನು ಮುಖ್ಯಮಂತ್ರಿಗಳನ್ನೇ ಗಮನಿಸ್ತಾ ಇದ್ದೆ. ಮುಖ್ಯಮಂತ್ರಿಗಳ ಕಚೇರಿ ನನಗೂ ಕೂಡ ವಸ್ತು. ಪ್ರತಿನಿತ್ಯ 100 ಜನ 1000 ಜನ ಅರ್ಜಿ ಹಿಡ್ಕೊಂಡ್ಬಂದು ಸಾರ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಇವತ್ತು ನೀವು ಮುಖ್ಯಮಂತ್ರಿಗಳ ಮನೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ನೋಡಿ ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಜನ ತುಂಬಿ ತುಳ್ಕೊಳ್ತಾ ಇರ್ತಾರೆ.
ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಒಬ್ಬೊಬ್ಬರನ್ನೇ ಕರೆದು ಏನಪ್ಪ ನಿಮ್ಮ ಕಷ್ಟ, ಇದಕ್ಕೇನು ಪರಿಹಾರ ಮಾತಾಡ್ಸ್ಕೊಳ್ತಾ ಹೋಗ್ತಾರೆ. ನಾನು ಒಂದು ದಿವಸ ಕೇಳಿದೆ, ಅಲ್ಲ ಸರ್ ಇಷ್ಟೊಂದು ಜನ ಬರ್ತಾರೆ, ನೀವು ಸಿಟ್ಟೇ ಮಾಡ್ಕೊಳ್ಳಲ್ಲ, ಒಂದು ವೇಳೆ ಸಿಟ್ಟು ಮಾಡ್ಕೊಂಡ್ರೆ ಕೂಡ ರಪ್ಪಂತ ಹೋಗಿ ರಪ್ಪಂತ ಕೆಳಗಡೆ ಬಂದ್ಬಿಡ್ತೀವಿ ಹೇಗೆ ಅಂತ. ಅದಕ್ಕೆ ಹೇಳೋದು, ನೋಡಪ್ಪ ರಾಜಕಾರಣಿ ಆದವನಿಗೆ ತಾಳ್ಮೆ ಮುಖ್ಯ ಅಂತ ಹೇಳಿದ್ರು. ಅವತ್ತು ನಾನು ಕಲಿತೆ. ನಾನು ಕೂಡ ಎಷ್ಟೋ ಜನ ಪತ್ರಕರ್ತರು ಬರ್ತಾರೆ, ನಾನು ಸ್ವಲ್ಪ ರೇಗಡಿ ಕಳಿಸ್ಬಿಡ್ಬೋದು, ಆದರೆ ನಾವು ಅವ್ರ ಕೆಲಸ ಮಾಡಿಕೊಟ್ರು ಕೂಡ ಅವ್ರ ಮನಸ್ಸಲ್ಲಿ ಉಳಿಯೋದು ನಾವು ರೇಗಾಡಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ಎಷ್ಟೇ ಸೀಟ್ ಮಾಡ್ಕೊಂಡು ಮಾತಾಡಿದ್ರು ಕೂಡ ಅವರ ಪ್ರೀತಿಯ ಮಾತುಗಳನ್ನ ಜನ ಇಟ್ಕೊಳ್ತಾರೆ. ತಾಳ್ಮೆ ಅನ್ನೋದು ನಾನು ಅವರಿಂದ ಕಲಿತಂಥದ್ದು. ಹೀಗಾಗಿ ಪತ್ರಕರ್ತನಾಗಿ ಸಮಾಜವನ್ನ ನಾನು ಬಿಡಿ ಬಿಡಿಯಾಗಿ ನೋಡಿದ್ದು. ಇವತ್ತೆಲ್ಲರೂ ಹೇಳ್ತಾರೆ, ಮೋಹನ್ ಸರ್ ಹೇಳ್ತಾರೆ, ನಿಮ್ಮ ಭಾಷಣಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ. ಒಬ್ಬ ಪತ್ರಕರ್ತನಾಗಿ ನಾನು ಸಮಾಜವನ್ನು ನೋಡಿದ್ದಕ್ಕಿಂತ ಈಗ ಸರ್ಕಾರದ ಒಂದು ಭಾಗವಾಗಿ ಸಮಾಜವನ್ನ, ನಮ್ಮ ಪತ್ರಿಕೋದ್ಯಮವನ್ನ ನಾನು ನೋಡ್ತಾ ಬಂದೇನೆ. ಹೀಗಾಗಿ ಸಮಾಜವನ್ನ ಬಿಡಿಬಿಡಿಯಾಗಿ ನೋಡ್ತಾ ಇದ್ದಂತ ನಾನು ಸಮಾಜವಾದದ ಆಲದ ಮರ ಯಾರಪ್ಪ ಅಂತಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಅವರು. ಅವರ ಗಡಿಯಲ್ಲಿ ಇವತ್ತು ನಾನು ಪತ್ರಿಕೋದ್ಯಮವನ್ನ ಇಡಿಯಾಗಿ ಗರಿಸುವುದನ್ನ ನಾನು ಕಲಿತಿದ್ದೇನೆ. ಹೀಗಾಗಿ ಇವತ್ತು ಏನು ನಾನು ಅಭಿನಂದನೆಯನ್ನು ಸ್ವೀಕರಿಸಿದ್ದೇನೆ, ಇವತ್ತು ಏನು ನನ್ನನ್ನು ನೀವೆಲ್ಲ ಗೌರವಿಸಿದ್ದೀರಿ, ಅದರ ಎಲ್ಲವನ್ನು ಕೂಡ ನಾನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಹಿಂದುಳಿದ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ನನಗೆ ಮೊದಲೇ ಹೇಳಿದಂಗೆ ಬೇರೆ ಆಯ್ಕೆಗಳೇ ಇರಲಿಲ್ಲ. ಶಿವಾನಂದ ತಗಡೂರು ಹೇಳೋದು, ನಮ್ಮದೊಂದು ಚಿಕ್ಕ ಕುಟುಂಬ, ಮಧ್ಯಮ ವರ್ಗ. ನಮ್ಮ ತಂದೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಜೊತೆಗೆ ನಮ್ಮ ಕುಟುಂಬದಲ್ಲಿ ಒಂದು 5-6 ಜನ ಸದಸ್ಯರು ತಿಂಗಳ ಸಂಬಳವನ್ನು ನೆಚ್ಕೊಂಡು ಕೆಲಸ ಮಾಡ್ತಾ ಇದ್ದರು. ನನಗೆ ಅವತ್ತೇ ಅನ್ನಿಸ್ತು, ಏನಾದರೂ ಮಾಡಿ ನಾನು ಸಂಪಾದನೆ ಮಾಡಬೇಕಲ್ಲ ಅಂತ. ಅಂದರೆ ನಮ್ಮ ತಂದೆಗೆ ಒಂದು ಸ್ವಲ್ಪ ಆಸರೆಯಾಗಿ ನಿಲ್ಬೇಕಲ್ಲ ಅಂತ. ಅವತ್ತು ನನ್ನ ಕಣ್ಮುಂದೆ ಬಂದಿದ್ದು ಒಂದು ಸೈಕಲ್. SLC ಪಾಸ್ ಆದಾಗ ನನ್ನ ತಂದೆ ಒಂದು ಸೈಕಲ್ ಕೊಡಿಸಿದ್ರು. ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಸಂಬಂಧಿಕರ ಹುಡುಗ ಮನೆ ಮನೆಗೆ ಹೋಗಿ ಪೇಪರ್ ಹಾಕಬೇಕು ಪ್ರತಿಯಾಗಿ ಅಂತ ಕೇಳಿದ. ನಾನು ಫಸ್ಟ್ ಕೇಳಿದ್ದು ಅವ್ರು ಎಷ್ಟು ಕೊಡ್ತಾರೆ ಸಂಬಳ ಅಂತ ಕೇಳಿ. 90 ರೂಪಾಯಿ. ನನ್ನ ಫಸ್ಟ್ ಸಂಬಳ 90 ರೂಪಾಯಿ. ಆ 90 ರೂಪಾಯಿ ಸಂಬಳ ಮತ್ತೆ ಆ ಸೈಕಲ್ ಇವತ್ತಿಗೂ ಕೂಡ ಇಲ್ಲಿ ಮತ್ತೆ ಇಲ್ಲಿ ಸೀಲ್ ಆಗ್ತಿದೆ. ಹೀಗಾಗಿನೇ ಯಾರೇ ಪತ್ರಕರ್ತರು ಬಂದರೂ ಕೂಡ ಕಷ್ಟ ಆದ ಕೂಡಲೇ ನನಗೆ ಮನಸ್ಸಿಗಾಗುತ್ತೆ. ನಿನ್ನೆ ಕೂಡ ಒಬ್ರು ಯಾರೊಬ್ರು ಪತ್ರಕರ್ತರ ಹೆಸರು ಹೇಳಕ್ ಹೋಗಲ್ಲ, ಚೆನ್ನಾಗಿದ್ದಂಥ ಕಾಲದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ CEO ಆಗಿ ಕೆಲಸ ಮಾಡೋದು. ಅವರಿಗೆ ಒಂದು ಕಾರ್ ಇತ್ತು, ಅವರು PA ಇದ್ರು, ಎಲ್ಲ ಇತ್ತು. ನಿನ್ನೆ ಒಂದು ಮೆಸೇಜ್ ಹಾಕಿದ್ರು, ತುಂಬ ಕಷ್ಟದಲ್ಲಿದ್ದೀನಿ, ಔಷಧಿ ತಗೊಳ್ಳೋಕ್ಕೂ ಕಾಸಿಲ್ಲ, ಒಂದು 10,000 ರೂಪಾಯಿ ಕಳ್ಸಕ್ಕೆ ಆಗುತ್ತೆ ನನಗೆ. ಹೀಗಿರುವಾಗ ಪತ್ರಕರ್ತರನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ಕೆ ಟೈಮ್ ಆದರೂ ನಮ್ಗೆ ಸಿಗುತ್ತೆ. ಬಸ್ ಪಾಸ್ ಯೋಜನೆ ಏನು ದೊಡ್ಡ ಸಾಧನೆ ಏನಲ್ಲ ನನ್ನ ಪಾಲಿಗೆ, ಅಥವಾ ಏನೋ ದೊಡ್ಡ ಹೊರ ಕೊಟ್ಬಿಟ್ಟಿದೆ ಸರ್ಕಾರ, ಒಂದು ದೊಡ್ಡ ಯೋಜನೆ ಕೊಟ್ಬಿಟ್ಟಿದೆ ಸರ್ಕಾರ ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ಪತ್ರಕರ್ತರಿಗೆ ಕೊಟ್ಟಂತ ಒಂದು ಸಣ್ಣ ಕೊಡುಗೆ ಅಷ್ಟೇ. ಅದಕ್ಕೆ ನೀವೆಲ್ಲ ಕೂಡ ಅರ್ಹರು. 30-40 ವರ್ಷಗಳಿಂದ ನೀವು ಏನೂ ಕೇಳಲಿಲ್ಲ, ಮನೆ ಕೇಳಲಿಲ್ಲ, ಸೈಟ್ ಕೇಳಲಿಲ್ಲ, ಬೇರೆ ಯಾವುದೇ ಸೌಲಭ್ಯ ಕೇಳಲಿಲ್ಲ. ನೀವು ಕೇಳ್ತಾ ಬಂದಿದ್ದು ಏನಪ್ಪಾ ಅಂತಂದ್ರೆ ಬಸ್ ಪಾಸ್ ಕೊಡಿಸಿ. ಮುಖ್ಯಮಂತ್ರಿಗಳಿಗೆ ಶಿವಾನಂದ ತಗಡೂರು ಬಂದು ಒಂದು ಮನವಿ ಪತ್ರ ಕೊಟ್ಟರು ಬಜೆಟಿಗೆ ಮುಂಚೆ ಹೋದ ವರ್ಷ. ಸರ್, ಈ ಥರ ಪತ್ರಕರ್ತರಿಗೆ ಬಸ್ ಪಾಸ್ ಯೋಜನೆ ಅಂತ ಜಾರಿಗೆ ತರಬೇಕು ಅಂತ. ಅವ್ರು ಫಸ್ಟ್ ಕೇಳೋದೇ ಏನು ಪ್ರಶ್ನೆ ಅಂತಂದ್ರೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿ. ಯಾಕಂದ್ರೆ ಬಜೆಟಲ್ಲಿ ಹಣ ಹೊಂದಾಣಿಕೆ ಮಾಡಬೇಕಲ್ಲ. ಆವಾಗ ನಾವು ಹಣಕಾಸು ಇಲಾಖೆ ಅಧಿಕಾರಿಗಳೆಲ್ಲ ಕೂತ್ಕೊಂಡು ಲೆಕ್ಕ ಹಾಕಿ ನೋಡಿದ್ವಿ. ಇಲ್ಲ ಸರ್, ಇದಕ್ಕೆ ಒಂದು 11-13 ಕೋಟಿ ಖರ್ಚಾಗೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಇದರಿಂದ ಅವ್ರಿಗೆ ನಿಜವಾಗ್ಲೂ ಅನುಕೂಲ ಆಗುತ್ತಾ ಗ್ರಾಮೀಣ ಪತ್ರಕರ್ತರಿಗೆ ಅಂತ ಮುಖ್ಯಮಂತ್ರಿಗಳು ಕೇಳಿದ್ರು. ನಿಜವಾಗ್ಲೂ ಅನುಕೂಲ ಆಗುತ್ತೆ ಸರ್, ಯಾಕೆ ಅಂತಂದ್ರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡೋರು ಪತ್ರಕರ್ತರು ಶ್ರೀಮಂತರ ಕುಟುಂಬದಿಂದ ಬಂದಿರಲ್ಲ, ಅಥವಾ ಕಾರ್ಪೊರೇಟ್ ಸಂಸ್ಥೆಗಳ ಮುಖ್ಯಸ್ಥರ ಮಕ್ಕಳೇ ಬರಲ್ಲ. ಎಲ್ಲರೂ ಕೂಡ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರೋರು. ಏನೋ ಒಂದು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅಥವಾ ಏನೋ ಒಂದು ಗುರಿ ಇಟ್ಕೊಂಡು ಪತ್ರಿಕೋದ್ಯಮಕ್ಕೆ ಬಂದ್ಬಿಟ್ಟಿರ್ತಾರೆ. ಅಂಥವ್ರಿಗೆ ನಿಜವಾಗ್ಲೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿದ ತಕ್ಷಣ ಅವರಿಗೆ ಆಯ್ತು ಒಂದು ಟಿಪ್ಪಣಿ ರೆಡಿ ಮಾಡಿ ಅಂತೇಳಿ 5 ನಿಮಿಷದಲ್ಲಿ ಸೈನ್ ಮಾಡಿ. ಅದು ತಾಯಿ ಬುದ್ಧಿ. ಯಾಕೆ ಅಂತಂದ್ರೆ ಅವರು ಕೂಡ ಬಡತನ ನೋಡಿದ್ದಾರೆ, ಅವರು ಕೂಡ ಕಷ್ಟ ಅನುಭವಿಸಿದ್ದಾರೆ. ಇವತ್ತು ಕನಕದಾಸರು ಕುಲದಿಂದ ಒಡೆದಾಡಿದ್ದೀರಿ ಅಂತ ಸುಮ್ಮನೆ ಬರಲಿಲ್ಲ. ಅವರು ಕುಲದಲ್ಲಿ ಅವಮಾನವನ್ನ ಅನುಭವಿಸಿದ ಕಾರಣದಿಂದಾಗಿಯೇ ಅವರು ಅಷ್ಟೊಂದು ವಚನಗಳನ್ನು ಬರೆಯೋದಕ್ಕೆ ಸಾಧ್ಯ ಆಯಿತು. ಇವತ್ತು ಏನಾದರೂ ಪತ್ರಕರ್ತರಿಗೆ ಮುಖ್ಯಮಂತ್ರಿಗಳ ಆರೋಗ್ಯ ಸಂಜೀವನಿ ಇರ್ಬೋದು, ಬಸ್ ಪಾಸ್ ಯೋಜನೆ ಇರ್ಬೋದು, ಅದಕ್ಕೆ
ಜಾರಿಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಅದಕ್ಕೆ ಅವರು ನೋಡಿದಂತಹ ಕಷ್ಟ ಮತ್ತು ಅವರು ಅನುಭವಿಸಿದಂತಹ ಕಷ್ಟ ಕೂಡ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ತಂದೆ ತರಬೇಕು ಅಥವಾ ನಾವು ಈ ಪತ್ರಕರ್ತರನ್ನ ಚೆನ್ನಾಗಿ ನೋಡ್ಕೊಳ್ಳುವ ವಿಚಾರದಲ್ಲಿ ನಾವು ಆಲೋಚನೆ ಮಾಡಬೇಕು ಅಂತ ಆ ರೀತಿ ನನಗೆ ಆಲೋಚನೆ ಮಾಡೋಕ್ಕೆ ನನಗೆ ಬೆಂಬಲವಾಗಿ ನಿಂತಿದ್ದು ನಮ್ಮ ಶಿವಾನಂದ ತಗಡೂರು. ದಿನಾ ಪದೇ ಪದೇ ನಮ್ಮ ಆಫೀಸಿಗೆ ಬಂದಾಗಲೆಲ್ಲ ಕೇಳ್ತಾ ಇದ್ದೀನಿ ನಮ್ಮ ಮುಖ್ಯಮಂತ್ರಿಗಳ ಗಮನ ತಗೊಬನ್ನಿ. ಈ ಸಂದರ್ಭದಲ್ಲಿ ನಾನು ಶಿವಾನಂದ ತಗಡೂರು ಅವರು ಬಿಟ್ಟು ಇನ್ನಿಬ್ಬರು ವ್ಯಕ್ತಿಗಳನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಬೇಕು. ಅದು ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ಕಾವೇರಿ ಮೇಡಮ್ ಅವರು, ಇನ್ನೊಬ್ಬರು ನಮ್ಮ ವಾರ್ತಾ ಇಲಾಖೆಯ ಆಯುಕ್ತರಾದಂತಹ ಹೇಮಂತ್ ನಿಂಬಾಳ್ಕರ್ ಅವರು. ಅದು ಹೇಳ್ತಾನೆ ಇದು 1 ವರ್ಷದಿಂದ ನಾಳೆ ಬರುತ್ತೆ ಅಂತ. ನಾನು ಹೇಳ್ಬಿಟ್ಟು ಅವರಿಗೆ, ನೋಡಿ ಸರ್, ಜುಲೈ 1ನೇ ತಾರೀಕು ಪತ್ರಿಕಾ ದಿನಾಚರಣೆ, ನೀವೇನು ಮಾಡ್ತೀರೋ ಗೊತ್ತಿಲ್ಲ, 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ಪತ್ರಕರ್ತರ ಕೈಯಲ್ಲಿ ಬಸ್ ಪಾಸ್ ಇರಲೇಬೇಕು ಅಂತ ಹೇಳಿ. ಎಷ್ಟು ಫಾಸ್ಟಾಗಿ ನಡೀತು ಕೆಲಸ ಅಂತಂದ್ರೆ 1ನೇ ತಾರೀಕು ಬೆಳಗ್ಗೆ ದೊಡ್ಡ ಬಸ್ ಪಾಸ್ಗಳನ್ನು ತಗೊಂಡು ಬಂದು ನಮ್ಮ 6 ಜನ ಪತ್ರಕರ್ತರಿಗೆ ವಿತರಣೆಯನ್ನು ಮಾಡಿದ್ರು. ಅವತ್ತು ಆಗಿದ್ದ ಸಂತೋಷ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲಿಲ್ಲ. ತಕ್ಷಣ ಅವ್ರ ಆಫೀಸ್ಗೆ ಹೋದೇನೆ. ಎರಡನೇ ನಾನು ಇವಾಗ ಏನಿದ್ದೀನಿ ನಮ್ಮ ಆಫೀಸು, ಆ ಆಫೀಸಲ್ಲಿ ದಿನೇಶ್ ಅಮೀನ್ ಮಟ್ಟೋರಿದೆ. ಸರ್, ನನಗೆ ಬಂದ್ಬಿಟ್ಟಿದ್ದೀನಿ, ಏನು ಮಾಡಬೇಕು ಅಂತ ಅವರು ನನಗೆ ನೀಟಾಗಿ ಹೇಳ್ಕೊಟ್ರು. ಯಾಕಂತಂದರೆ ಅವರು ಕೂಡ ಒಬ್ಬ ಹಿರಿಯ ಪತ್ರಕರ್ತರು, ಅವರು ಕೂಡ ಅನುಭವ ಇತ್ತು. ಮುಖ್ಯಮಂತ್ರಿಗಳ ಕಚೇರಿ ಹೇಗಿರುತ್ತೆ, ಇಲ್ಲಿ ಪತ್ರಕರ್ತರ ವಿಚಾರಗಳಿಗೆ ಯಾವ ರೀತಿ ಸ್ಪಂದಿಸಬೇಕು, ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಪತ್ರಕರ್ತರ ಸಮಸ್ಯೆಗಳನ್ನು ಗಮನಕ್ಕೆ ತರಬೇಕು ಅಂತ ಎಲ್ಲ ಎಡೆಯಾಗಿ ತಿಳಿಸ್ಕೊಟ್ರು. ಹೀಗಾಗಿ ಇವತ್ತು ನಾನು ಇಲ್ಲಿ ನಿಂತಿರುವುದರ ಹಿಂದೆ ದಿನೇಶ್ ಅಮೀನ್ ಮಟ್ಟು ಅವರ ಪಾತ್ರ ಕೂಡ ಇದೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಮುಖ್ಯಮಂತ್ರಿಗಳ ಕಚೇರಿಯ ಇತರ ಅಧಿಕಾರಿಗಳು ಕೂಡ ಈ ಬಸ್ ಪಾಸ್ ಯೋಜನೆಯ ವಿಚಾರದಲ್ಲಿ ನನಗೆ ನೆರವನ್ನು ಒದಗಿಸಿದ್ರು.